ಫ್ರೆಂಡ್ಸ್ ನೀನು ಈ ಲಾಗ್ ಹಾಕೋಕ್ಕಾಗಿಲ್ಲ, ಅದನ್ನ ಇವತ್ತು ಹಾಕ್ತೀನಿ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಎಕ್ಸಾಮ್ ಇದ್ದಿದ್ದರಿಂದ ಬೆಳಗ್ಗೆನೆ ಉಗಾರಕ್ಕೆ ಬಂದುಬಿಟ್ಟಿದ್ನಿ. ಅಲ್ಲಿ ನೋಡಿದ್ರೆ ಹುಡುಗರೆಲ್ಲ ಆಟ ಮಸ್ತ್ ಆಡತ್ತಿದ್ವಿ. ನಮ್ಮ ಹೊಸ ಫ್ರೆಂಡ್ಸ್ನೆಲ್ಲ ನೋಡ್ರಿ ಅಲ್ಲೇ ಮಾತಾಡ್ಕೋತ ನಿಂತಿದ್ವಿ. ಆದ ಬಳಿಕ ಅವ್ರನ್ನೆಲ್ಲ ಬಿಡಾಕ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ವಿ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಮ್ಮ ದೋಸ್ತನ ಅಲ್ಲೇ ಸರ್ಕಲ್ದಾಗ ಬಿಟ್ಟು ನಾ ಮತ್ತೆ ಹತ್ನಿಗೆ ಬರ್ಲಾಕತ್ತೀನಿ. ಬರುವಾಗ ಕಣ್ಣಾಗ ಧೂಳು ಭಾಳ ಬೀಳಾಕತ್ತಿತ್ತು. ಅದಕ್ಕೆ ಗಾಡಿ ಸೈಡ್ ಹಾಕಿ ಗಾಗಲ್ ಅಷ್ಟು ಹಾಕ್ಕೊಂಡು ಮುಂದೆ ಕಂಪ್ಯೂಟರ್ ಕ್ಲಾಸಿಗೆ ಬನ್ನಿ. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ನಾವು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ವಿ. ಬಸ್ ಸ್ಟ್ಯಾಂಡ್ ವ್ಯೂ ಹೆಂಗೈತೆ ನೋಡ್ರಿ. ನಾವು ವಿಡಿಯೋ ಮಾಡೋದು ನೋಡಿ ನಮ್ಮ ದೋಸ್ತ ಹೆಂಗೆ ನಾಚ್ಕೊಳತ್ತ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ದೋಸ್ತ ನಾನು ಸೀದಾ ಮನೆ ಕಡೆ ಬಂದ್ಬಿಟ್ವಿ. ಸ್ವಲ್ಪ ಹೊತ್ತು ಮನ್ಯಾಗ ರೆಸ್ಟ್ ಮಾಡಿ ನಾವು ಅವ್ರ ಕೊಡಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ರೀ. ನಮ್ಮ ಅಣ್ಣ ಫುಲ್ ಕಡಕಾಗಿದ್ರಿ. ಅವ್ರ ಕೊಡಕ್ಕೆ ಹೋಗಾಗ ನಾ ಗಾಡಿ ಹೊಡ್ಯಾತಿದ್ನಿ, ನಮ್ಮ ದೋಸ್ತ್ ವಿಡಿಯೋ ಮಾಡತ್ತಿದ್ದ. ಮುಂದೆ ಯಾರು ಇರ್ಲಿಕ್ಕನು ಹಂಗ ಹಾರ್ನ್ ಹೊಡ್ಕೊತ ಹೊಂಟಿದ್ವಿ. ಹಾದ್ಯಾಗ ಒಬ್ಬ ಕಾಕ ಕುರಿ ಮೇಸತ್ತಿದ್ದ, ಹಂಗ ಅವಂಗೂ ಕೈ ಮಾಡಿ ಹೋದಿವ್ರಿ. ಇಷ್ಟೆಲ್ಲ ಮಾಡತ್ತಿದ್ದೀವ್ರಿ. ಆದ್ರೆ ಗಾಡ್ಯಾಗ ಏನಿಲ್ಲ ಅನ್ನೋದ ನೋಡಿಲಾಗಿದ್ವು. ನೋಡ್ಕೋತ ಹೋಗುದ್ರಾಗ ಹನುಮಪ್ಪಜಾರ್ ಗುಡಿ ಬಂದ ಬಿಡ್ತು. ಗಾಡಿ ಮೇಲಿಂದ ಇಳಿದ ಗುಡಿ ಒಳಗೆ ಹೊಂಟಿದ್ವು. ಹನುಮಪ್ಪಜಾರ್ ದರ್ಶನ ಮಾಡ್ಕೊಂಡಿವ್ರಿ. ಈ ದೇವಸ್ಥಾನಕ್ಕೆ ದೂರದಿಂದ ಜನ ಬರ್ತಾರ್ರಿ. ಒಂದ್ ಸ್ವಲ್ಪ ಗುಡಿ ಒಳಗೆ ಕೂತೀವ್ರಿ. ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಊರ್ ಕಡೆ ಹೊಂಟಿವ್ರಿ. ನಾವು ಉಲ್ಟಾ ಕೂತ ಅಣ್ಣ ಗಾಡಿ ಹೊಡಿದು ವಿಡಿಯೋ ಮಾಡತ್ತಿದ್ರಿ. ಹಂಗ ಮುಂದೆ ಬಂದ್ವಿ. ಇದು ಯಾವ ಊರಂತ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಫ್ರೆಂಡ್ಸ, ಬಾಯ್ ಬಾಯ್.